ಒಂದೊಂದು ನೆನಪನ್ನು ನೀಡಿವೆ. ಇಲ್ಲಿ ಇರುವಂತಹ ಪ್ರತಿಯೊಂದು ಮೂಲೆಯೂ ನಮ್ಮ ಜೀವನದಲ್ಲಿ ಮರೆಯಲಾಗದಷ್ಟು ಅಮೂಲ್ಯ ನೆನಪನ್ನು ನೀಡಿವೆ. ಅಂತಹ ಶಿಕ್ಷಕರಿಗೆ ಮತ್ತು ಗುರುಮಾತೆಯರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ಇಲ್ಲಿ ನಾನು ಬಂದಿದ್ದು 8ನೇ ತರಗತಿ. ಈ ಜಗದ ತಿಮಿರಾಂಧತೆಯನ್ನು ಹೋಗಲಾಡಿಸುವ ಶಕ್ತಿ ಇರೋದು ಈ ಪುಟ್ಟ ಹಣತೆಗೆ. ಹಣತೆ ಪುಟ್ಟದಿರಬಹುದು, ಆದರೆ ಅದರ ಬೆಳಕು ಅಗಾಧವಾದುದು. ಇದು ಜ್ಞಾನದ ಸಂಕೇತವೂ ಹೌದು. ಪ್ರಿಯ ವಿದ್ಯಾರ್ಥಿಗಳೇ, ನೀವು ಕೂಡ ಈ ಜಗದ ಬೆಳಕಾಗಿರಿ, ನಿಮ್ಮ ಗುರಿಯ ಸಾಧನೆಯೊಂದಿಗೆ. ಅಂತೆ ತಮ್ಮ ಕರದಲ್ಲಿರುವ ಜ್ಯೋತಿಯನ್ನು ಸ್ವಲ್ಪ ಮುಂದೆ ಚಾಚಿ ನಾನು ಹೇಳಿದಂತೆ ತಾವು ಕೂಡ ಹೇಳಬೇಕು. ಹಣ್ಣು ಬೆಳೆಗಾರರ ಶಾಲೆಯ ವಿದ್ಯಾರ್ಥಿಯಾದ ನಾನು ನನ್ನ ಗುರಿ ಸಾಧನೆಗೆ ಹಗಲಿರುಳು ಶ್ರಮಿಸಿ ಯಾವುದೇ ದುಷ್ಟ ಅಭ್ಯಾಸಕ್ಕೆ ಒಳಗಾಗದೆ ನನ್ನ ನಿಖರ ಗುರಿಯನ್ನು ತಲುಪಿ ನನ್ನ ಶಾಲೆಗೆ, ನನ್ನ ಊರಿಗೆ, ನನ್ನ ಗುರುಗಳಿಗೆ ಹಾಗೂ ನನ್ನ ಹೆತ್ತವರಿಗೂ ಕೀರ್ತಿಯನ್ನು ತರುತ್ತೇನೆ. ಈ ದೇಶದ ಏಳಿಗೆಗಾಗಿ ನಾನು ಸದಾ ಶ್ರಮಿಸುತ್ತೇನೆ ಎಂದು ಈ ಜ್ಯೋತಿಯ ಮೇಲೆ ಪ್ರಮಾಣ ಮಾಡುತ್ತೇನೆ. ಜೈ ಭಾರತ್. ಎಲ್ಲ ವಿದ್ಯಾರ್ಥಿಗಳು ಒಂದು ಹಣತೆಯನ್ನು ಕಟ್ಟೆ ಮೇಲೆ ಸಾಲಾಗಿ ಇಟ್ಟು ಬಂದು ಕುಳಿತುಕೊಳ್ಳಬೇಕು. SSLC ಶಿಕ್ಷಣ ಇಲ್ಲಿ ಮುಗಿದು ಹೋಗ್ತದೆ ಅನ್ನೋದು ಮಾತಲ್ಲ. ಇಲ್ಲಿ ಎಲ್ಲ ಪಾಲಕರ ನಿರೀಕ್ಷೆಗಳು ಜೊತೆಗೆ ಎಲ್ಲ ಶಿಕ್ಷಕರ ಒಂದು ಆಶೋತ್ತರಗಳಿದ್ದಾವೆ. ಆ ನಿರೀಕ್ಷೆ ಮತ್ತು ಆಶೋತ್ತರಗಳ ಮಧ್ಯದಲ್ಲಿ ಇವತ್ತು ನಿಮ್ಮ ಬದುಕನ್ನು ಕಟ್ಕೊಳ್ಬೇಕಾಗಿದೆ, ಜೊತೆಗೆ ಭವಿಷ್ಯವನ್ನು ನಿರ್ಮಿಸಿಕೊಳ್ಬೇಕಾಗಿದೆ. ನಾಳೆ ನೀವೆಲ್ಲರೂ ಕೂಡ ಯಶಸ್ವಿಯಾಗುವಂತವರೆ. ಇವತ್ತು ವಿದ್ಯಾಸಂಸ್ಥೆ ಹ್ಯಾಸ್ ಬಿನ್ ಕಮ್ ಟು ಹೆಲ್ಪ್ ಯು. ಇಸ್ ಇಟ್ ನಾಟ್ ರೈಟ್? ಇಟ್ ಈಸ್ ಓನ್ಲಿ ಟ್ರಿಗರ್. ಒಂದ್ಸಲ ನಿಮಗೆ ಸ್ಫೂರ್ತಿ ಕೊಟ್ಟ ಮೇಲೆ, ಒಂದ್ಸಲ ನಿಮಗೆ ಶಕ್ತಿ ಕೊಟ್ಟ ಮೇಲೆ ಆ ಬೆಳೆಯುವಂಥ ಕೆಲಸ ತಮ್ಮದಾಗಬೇಕು. ಸ್ಪೀಕ್ಸ್ ಅ ಲಾಟ್ ಅಬೌಟ್ ಕ್ಯಾಲಿಬರ್ ಆ್ಯಂಡ್ ಇಂಟೆಲೆಕ್ಚುಯಲ್ capability of the students you are sitting in here, having put in the kind of hard work, dedication and steadfast perseverance you have shown all these years in this school. ನಿಮಗೆ ಹೊಸ ಹೊಸ ವಿಚಾರಗಳು, ಜೀವನದಲ್ಲಿ ಬರುವಂತಹ ಅನೇಕ ಮೌಲ್ಯಗಳು, ಜೀವನವನ್ನೇ ಕಟ್ಕೊಳ್ಳುವಂತಹ ಅನೇಕ ಸಾಧನೆಗಳು, ಇವೆಲ್ಲವೂ ಕೂಡ ನಿಮಗೆ ಸ್ನೇಹಿತರ ಜೊತೆ ಕಲ್ತ್ಕೊಂಡಾಗ, ವಿದ್ಯಾರ್ಥಿಗಳಾಗಿ ನೀವು ಕಾಂಪಿಟೇಷನ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ, ಜೊತೆಗೆ ನಾಳೆ ನೀವು ಕಾಲೇಜ್ ಹಂತಗಳಿಗೆ ಹೋದಾಗ ಅಲ್ಲಿರ್ತಕ್ಕಂಥ ಲೆಕ್ಚರ್ಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡಿದಾಗ, ಈ ಎಲ್ಲ ಫೇಸ್ಗಳಲ್ಲಿ ನೀವು ಸಾಕಷ್ಟು ಹೊಸ ಹೊಸ ಅನುಭವಗಳನ್ನು ನೀವು ಜೀವನದಲ್ಲಿ ಪಡ್ಕೊಳ್ತಾ ಹೋಗ್ತೀರಿ. ನೀವು ಒಂದಿಷ್ಟು ವಿಚಾರನ ಹೇಳ್ತಾ ಹೋಗಿ ಅವರಿಗೆ ವಿಶ್ ದ ಬೆಸ್ಟ್. ಭಾರತದಲ್ಲಿ ಸಾಂಸ್ಕೃತಿಕವಾಗಿ ವಿದ್ಯಾಭ್ಯಾಸಕ್ಕೆ, ಜ್ಞಾನಾರ್ಜನೆಗೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಟ್ಟಂತಹ ಸಮಾಜ ನಮ್ಮದು. ಜ್ಞಾನಾರ್ಜನೆ ಅಂದರೆ ಇಲ್ಲಿ ಇಷ್ಟು ವರ್ಷ ನೀವು ಕಳೆಯುವಂತಹ ಪ್ರಮುಖ ಆಬ್ಜೆಕ್ಟಿವ್ ಅದು ಜ್ಞಾನಾರ್ಜನೆ. ಜ್ಞಾನಾರ್ಜನೆ ಅಂದರೆ ಇಟ್ ಇಸ್ ನಾಟ್ ಮೇರ್ಲಿ ಸ್ಟೇಟಸ್ ಸ್ಕೋರಿಂಗ್ ವೆಲ್ ಇನ್ ಅಕಾಡೆಮಿಕ್ಸ್. ನಿಮ್ಮ ಕಾನ್ಸೆಪ್ಟ್ಗಳು, ನಿಮ್ಮ ಫಂಡಮೆಂಟಲ್ಗಳು ಅದರಲ್ಲಿ ನೀವು ಪರ್ಫೆಕ್ಟ್ ಮಾಡ್ಕೊಳ್ತಾ ಹೋದರೆ ನಿಮ್ಮ ಮುಂದೆ ಯಾವ್ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ತೀರೋ, ವೆದರ್ ಇಟ್ ಇಸ್ ಫೀಲ್ಡ್ ಆಫ್ ಸೈನ್ಸ್, ವಾಟ್ ಎವರ್, ಓಕೆ, ಅಲ್ಲಿ ನೀವು ಎಕ್ಸಲೆನ್ಸ್ ಅನ್ನು ರೀಚ್ ಮಾಡುವಂಥ, ಪರ್ಫೆಕ್ಷನ್ ರೀಚ್ ಆಗುವಂಥ ಅವೆಲ್ಲ ಪ್ರಯತ್ನ ಮಾಡಿ ನಿಮ್ಮ ಬೇಸ್. ಈ ಶಾಲೆ ಉದ್ಘಾಟನೆ ಓಪನ್ ಆದಾಗ ನಾನು ನಿಮ್ಮಂಗಲ್ಲಿ ತೆಳಕ್ ಕುಂತಿದ್ದ. ನಾನು ನಮ್ಮ ಊರಾಗ ಐ ವಾಸ್ SSLC. ಬೀಳ್ಕೊಡುಗೆ ಸಮಾರಂಭ ನಮ್ಮದು ಕೂಡ ಹಿಂಗೆ ಇತ್ತು. ನಮ್ಮ ಹೈಸ್ಕೂಲ್ ಚೇರ್ಮನ್ರು BM ಕೋರೆ ಅಂತ, ಲೋಣಿ ಬಿಕೆ ಚಡ್ಚಣ ಹತ್ರ ನನ್ನ ಊರು. ಹಳ್ಳಿಯಲ್ಲಿ ಓದಿದ್ದೀನಿ. ಇವತ್ತಿನ ದಿವಸ
ಐ ಆಮ್ ಎ ಗೆಜೆಟೆಡ್ ಆಫೀಸರ್. ಗ್ರೀನ್ ಇಂಕ್ ಇದೆ ನನ್ನ ಕಿಶೆಯಲ್ಲಿ, ಹಸಿರು ಮಸಿ ಪೆನ್ ಇದೆ. ಈ ಹಸಿರು ಮಸಿ ಪೆನ್ ಎಲ್ಲರೇ ಇಲ್ಲಿ ಕಿರಾಣಿ ಅಂಗಡಿಯಾಗ ಹೋಗಿ ಒಂದು 10 ರೂಪಾಯಿ ಕೊಟ್ರೆ ಅಥವಾ 20 ರೂಪಾಯಿ ಕೊಟ್ರೆ ಪೆನ್ ಕೊಡ್ತಾರೆ, ರೊಕ್ಕ ಕೊಟ್ರೆ. ಆದರೆ ಆ ಪೆನ್ನಲ್ಲಿ ನಿಮ್ಗೆ ಸಹಿ ಮಾಡೋ ಅಧಿಕಾರ ಇಲ್ಲ. ಪೆನ್ ಕೊಡ್ತಾರೆ, ಏನು ಕೊಟ್ರೆ? ರೊಕ್ಕ ಕೊಟ್ರೆ ಪೆನ್ ಕೊಡ್ತಾರೆ, ಆದರೆ ನಿಮಗೆ ಸಹಿ ಮಾಡುವ ಅಧಿಕಾರ ಇಲ್ಲ, ಪವರ್ ಇಲ್ಲ, ಪವರ್. ಮತ್ತೆ ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಳೆದಿರು